अस्सलामुअलैकुम नमस्कार। आप देख रहे हैं आज का निकाल उर्दू न्यूज़ डिजिटल मीडिया। कर्नाटका प्रदेश कांग्रेस कमेटी मेंबर चंद्रशेखर रेड्डी मास्टर ट्रेनर ने एसआईआर से जुड़े मुद्दे पर अपनी बात रखी और उनके शकों को दूर करने की कोशिश की। उन्होंने अपने बात में कहा कि हर बात को समझते हुए सही जानकारी के आधार पर ही फैसला लें। आखिर चंद्रशेखर रेड्डी मास्टर ट्रेनर ने क्या कहा, किस तरह उन्होंने अपने संदेश को आवाम तक पहुंचाया, आइए एक नजर डालते हैं उनके वीडियो पर। ಆನೇಕಲ್ ತಾಲೂಕಿನ ಮತದಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ವಿಶೇಷ ಪರಿಷ್ಕರಣೆಯ ಅಭಿಯಾನ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ನಮ್ಮ ತಾಲೂಕಿನವರು ಈ ಮತದಾರ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಎನ್ಯುಮರೇಷನ್ ಫಾರಂನಲ್ಲಿ ನಿಮ್ಮ ಹೆಸರು ಮತ್ತು ಎಪಿಕ್ ನಂಬರು ಹಾಗೂ ನಿಮ್ಮ ಅಡ್ರೆಸ್ ಮೊದಲನೇ ಕಾಲಮ್ನಲ್ಲಿರುತ್ತೆ. ಎರಡನೇ ಕಾಲಮಲ್ಲಿ ಸಹ ನಿಮ್ಮ 2025ನೇ ಇಸ್ವಿನ ಮತದಾರರ ಪಟ್ಟಿಯಲ್ಲಿ ಏನಿದೆ ಆ ಸಂಖ್ಯೆ ಮತ್ತು ಅಲ್ಲಿರುವಂತಹ ಮಾಹಿತಿ ನೀವು ಮೊದಲಿಗೆ ನೋಡಿಕೊಳ್ಬೇಕಾಗುತ್ತೆ. ಮೂರನೇದಾಗಿ ಅಲ್ಲಿ ಒಂದು ಸ್ಕ್ಯಾನ್ ಮಾಡುವಂತಹ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಅದು BLO ಅವರು ಸ್ಕ್ಯಾನ್ ಮಾಡಿಕೊಂಡಾಗ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಒಂದು ವ್ಯಾಲಿಡೇಷನ್ಗೆ ಬರುತ್ತೆ. ಅದಾದ ನಂತರ ಹಳೆಯದಾಗಿ ನಿಮ್ಮ ಫೋಟೋ ಏನಿತ್ತು ಇತ್ತೀಚಿನ ಭಾವಚಿತ್ರವನ್ನು ಅಲ್ಲಿ ಅಂಟಿಸಬೇಕಾಗುತ್ತೆ. ಇಷ್ಟು ನಿಮ್ಮ ಮೊದಲನೇ ಆದ್ಯ ಕರ್ತವ್ಯ. ಎರಡನೇದಾಗಿ ನೀವು 2002ರಲ್ಲಿ ನೀವು ಮತದಾರರಾಗಿದ್ದ ಪಕ್ಷದಲ್ಲಿ ಮಾತ್ರ ನೀವು ಎಡಗಡೆ ಈ ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅದೇ ನೀವು ಇತ್ತೀಚಿನ ಅಂದರೆ 41 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿದ್ದರೆ ನೀವು ಬಲಭಾಗದಲ್ಲಿ ನಿಮ್ಮ ಎನ್ಯುಮರೇಷನ್ ಫಾರಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಮೂರನೇದಾಗಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಏನಿದೆ ಅಂದರೆ ಈಗಿನ ಪರ್ಸನಲ್ ಇನ್ಫಾರ್ಮೇಷನ್ ಅದನ್ನು ಮೂರನೇ ಕಾಲಮಲ್ಲಿ ನೀವು ಫಿಲಪ್ ಮಾಡಬೇಕಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಎನ್ಯುಮರೇಷನ್ ಫಾರಮಲ್ಲಿ ನೀವು 2002ರಲ್ಲಿ ನಿಮಗೆ ವೋಟರ್ ಎಲಿಜಿಬಿಲಿಟಿ ಇದ್ರೂ ಸಹ ನಿಮ್ಮ ನಂಬರ್ ಇಲ್ಲ ಅಂತ ತೆಗೆದುಕೊಳ್ಳೋದಾದ್ರೆ, ಇಲ್ಲಿ ವಿಚಾರದಲ್ಲಿ ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂದೇ ಕೊಡ್ತಾ ಇದ್ದೇನೆ, ಚಂದ್ರಶೇಖರ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಂದು 2002ರಲ್ಲಿ ನನ್ನ ಎಪಿಕ್ ನಂಬರು ಇರಲಿಲ್ಲ. ಅದಕ್ಕೋಸ್ಕರ ತದನಂತರ 2009-10ರಲ್ಲಿ ನಾನು ವೋಟರ್ ಐಡಿಯನ್ನು ಮಾಡಿಸ್ಕೊಂಡೆ. ವೋಟರ್ ಐಡಿ ಮಾಡಿಸ್ಕೊಂಡಾಗ ಆಗ ನನ್ನ ತಂದೆ ಹೆಸರನ್ನು ಕೊಡ್ತಾನೆ. ತಂದೆ ಹೆಸರನ್ನು ಕೊಟ್ಟಾಗ ಏನಾಯಿತು, ಅವ್ರ ತಂದೆ ಹೆಸರನ್ನು ಬರೆದಿರ್ತೀವಿ. ಆದರೆ ಇಲ್ಲಿ ನಾವು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಏನಾಗ್ತಾ ಇದೆ ಅಂತ ಹೇಳೋದಾದ್ರೆ, ಇಲ್ಲಿ ನನ್ನ ಹೆಸರು ಬಂದು ಚಂದ್ರಶೇಖರ್ ರೆಡ್ಡಿ ಇದೆ. ಚಂದ್ರಶೇಖರ್ ರೆಡ್ಡಿ ಅನ್ನೋದು ಇದು ಆಲ್ರೆಡಿ ಮೆನ್ಷನ್ ಆಗಿರೋದ್ರಿಂದ ಇಲ್ಲಿ ಬರೆಯೋಗಿಲ್ಲ. ನಮ್ಮ ಸಂಬಂಧಿಯ ಹೆಸರು ಅಂದರೆ ನನ್ನ ತಂದೆಯ ಹೆಸರು KR ವೆಂಕಟರೆಡ್ಡಿ ಇದೆ, ನನ್ನ ತಾತನ ಹೆಸರು ಕೊಡಿಗೆ ರಾಮಯ್ಯ ಇದೆ. ಆದರೆ ಇಲ್ಲಿ ಈ ಫೋಟೋ ಮತ್ತೆ ಈ ಮತದಾರರ ಹೆಸರು ಏನಿದೆ, ಈಗ 2025ರ ಮತದಾರರ ಹೆಸರು ಏನಿದೆ ಅದಕ್ಕೆ ಸಂಬಂಧ ಇಲ್ಲಿ ಏನಿದೆ ಅನ್ನೋದನ್ನ ಬರಿಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಇದು ಇಲ್ಲಿ KR ವೆಂಕಟರೆಡ್ಡಿ ಅಥವಾ ಕೊಡಿಗೆ ರಾಮ ಈ ಸಂಬಂಧ ಬರೀಬೇಕು ಅಂತ ಹೇಳ್ತಾರೆ. ಈ ಸಂಬಂಧ ಅಲ್ಲ, ಈ ಫೋಟೋದಲ್ಲಿರುವಂತಹ ಇವರಿಗೆ ಮೊದಲನೇ ಕಾಲಮ್ನಲ್ಲಿ ಹೆಸರು ಏನ್ ಬರೆದಿದ್ರ ಆ ಸಂಬಂಧವನ್ನು ಇಲ್ಲಿ ಕೆಳಗಡೆ ಬರಿಬೇಕಾಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನನ್ನ ಮಗ ಅಂದ್ರೆ ರೋಹಿತ್ ಅನ್ನೋನು ನನ್ನ ಮಗ ಇರ್ತಾನೆ. ಅವನಿಗೂ ಸಹ ನಂದು ಯಾವಾಗ 2002ನೇ ಇಸ್ವಿಯಲ್ಲಿ ನನ್ನ ಎಪಿಕ್ ನಂಬರ್ ಇಲ್ಲದೆ ಇರೋದ್ರಿಂದ ಆಗ ನನ್ನ ತಂದೆ ಹೆಸರನ್ನ ಬರೀತೀನಿ ಇಲ್ಲಿ KR ವೆಂಕಟರೆಡ್ಡಿ ಅಂತೇಳಿ. ಇಲ್ಲಿ ರೋಹಿತ್ ಅಂತ ಇದ್ದಾಗ ಇಲ್ಲಿ ಕೆಳಗಡೆ ಅವರ ರಿಲೇಶನ್ಶಿಪ್ ಬಂದು ಗ್ರ್ಯಾಂಡ್ ಫಾದರ್ ಅಂತ ಬರಿಬೇಕಾಗಿರುತ್ತೆ. ಇದು ಒಂದು ಪ್ರತಿಯೊಬ್ಬರಿಗೂ ಸಹ ಕನ್ಫ್ಯೂಷನ್ ಅಲ್ಲಿದೆ. ಈ ಕನ್ಫ್ಯೂಷನ್ ಅನ್ನ ತೆಗೆದು ಕರೆಕ್ಟ್ ಮಾಡ್ಕೊಂಡ್ರೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಾದ ನಂತರ ಜಿಲ್ಲೆ ಹೆಸರು ಬಂದು ಬೆಂಗಳೂರು ಅರ್ಬನ್ ಅಂತ ಇದೆ, ರಾಜ್ಯ ಕರ್ನಾಟಕ ಇದೆ, ಅಸೆಂಬ್ಲಿ ಕ್ಷೇತ್ರ ಆನೇಕಲ್ ಇದೆ. ಇಲ್ಲಿ ಈಗ ಏನು ನನ್ನ ತಂದೆಯ ಹೆಸರನ್ನ ಕೊಟ್ಟಿದೆ ಅವರ ಸೀರಿಯಲ್ ನಂಬರ್ ಅಂದ್ರೆ ಅಸೆಂಬ್ಲಿ ಸೀರಿಯಲ್ ನಂಬರು ಮತ್ತೆ ಬೂತ್ ನಂಬರು, ನಂತರ ಸೀರಿಯಲ್ ನಂಬರ್ ಅಂದ್ರೆ 1 2 3 4 5 6 ಅಂತ ಕಂಟಿನ್ಯೂಸ್ ಏನ್ ಸೀರಿಯಲ್ ನಂಬರ್ ಬರುತ್ತೆ ಬೂತ್ ಅಲ್ಲಿ, ಆ ಸೀರಿಯಲ್ ನಂಬರ್ ಅನ್ನ ಇಲ್ಲಿ ಬರೆದಾಗ ಅದು ಕರೆಕ್ಟ್ ಆಗಿ ಮ್ಯಾಪಿಂಗ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಪಿಂಗ್ ಬಂದ ನಂತರ ನಿಮ್ಮ ವೋಟರ್ ಎಲಿಜಿಬಿಲಿಟಿ ಸಿಗ್ಲಿಕ್ಕೆ ಅವಕಾಶ ಸಿಕ್ಕಿರುತ್ತೆ. ಅದಾದ ನಂತರ ಇಲ್ಲೂ ಅಷ್ಟೇನೆ, ನೀವು ಏನ್ ಬಲಭಾಗದಲ್ಲಿ ಬರ್ದಿರ್ತೀರಾ ಅವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದ್ರೆ ಪರ್ಸನಲ್ ಡಾಟಾವನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅವರ ಡೇಟ್ ಆಫ್ ಬರ್ತು, ತದನಂತರ ಆಧಾರ್ ನಂಬರು, ಫೋನ್ ನಂಬರು, ಮತ್ತೆ ತಂದೆ ಹೆಸರು, ತಾಯಿ ಹೆಸರು, ತಂದೆದು ಎಪಿಕ್ ನಂಬರ್ ಇದ್ರೆ ಕೊಡಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ತಾಯಿದು
ತಾಯಿ ಹೆಸರು ಮತ್ತು ಅವರ ಎಪಿಕ್ ನಂಬರ್ ಇದ್ರೆ ಅವ್ರದ್ದು ಕೊಡಿ, ಇಲ್ಲಾಂದ್ರೂ ಪರವಾಗಿಲ್ಲ. ಸಂಗಾತಿ ಈಗ ಇದ್ರೆ ಅವರ ಹೆಸರು ಮತ್ತು ಅವರ ಎಪಿಕ್ ನಂಬರ್ ಅನ್ನು ಕೊಟ್ಟಾಗ ಅದು ಒಂದಕ್ಕೊಂದು ಖಂಡಿತ ಲಿಂಕ್ ಆಗಿ ನಿಮ್ಮ ವೋಟನ್ನ ವ್ಯಾಲಿಡೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಆನೇಕಲ್ ತಾಲೂಕಿನ ಪ್ರತಿಯೊಬ್ಬ ಮತದಾರರು ಸಹ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅವರ ವೋಟನ್ನ ಎಲಿಜಿಬಿಲಿಟಿ ತೆಗೆದುಕೊಳ್ಬೇಕಾಗಿ ಎಲ್ಲರಲ್ಲೂ ಸಹ ನಾನು ವಿನಂತಿಸ್ಕೊಳ್ತೇನೆ. ಮತ್ತೆ ಇನ್ನು ಕೆಲವರು ಹೇಳೋದಾದ್ರೆ ಅವರ ಇನ್ಫಾರ್ಮೇಶನ್ ತಂದೆದು ವೋಟರ್ ಇಲ್ಲ, ವೋಟರ್ ಐ ಡಿ ಇಲ್ಲ, ತಾಯಿದು ವೋಟರ್ ಐ ಡಿ ಇಲ್ಲ, ತಾತ ಅಜ್ಜಿ ಎಲ್ಲ ಸತ್ತೋಗಿದ್ದಾರೆ, ಅವಾಗ ತಾನೇನ್ ಮಾಡಬೇಕು ಅಂತ ಹೇಳಿದಾಗ ಅವ್ರು ಮಾಡಬೇಕಾಗಿರೋದು ಅಟ್ಲೀಸ್ಟ್ ನಿಮ್ಮ ಮನೆಗೆ ಈಗ 2025 ನಿಮ್ಮ ವೋಟ್ ಏನಿದೆ ಆ ವೋಟ್ ಇರೋದ್ರಿಂದ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿದಾಗ ಈಗಿನ ಡಾಟಾ ಏನಿದೆ ಡಾಟಾವನ್ನು ಫಿಲ್ ಮಾಡಿದ ನಂತರ ನಿಮಗೆ ಒಂದು ನೋಟಿಸ್ ಬರುತ್ತೆ. ನೋಟಿಸ್ ಬಂದ ನಂತರ ಈಗ ಸದ್ಯಕ್ಕೆ ನೋಟಿಸ್ ಬರದೇ ಇರಬಹುದು, ನೀವು ಅದನ್ನು ಎಂಟ್ರಿ ಮಾಡಿದ್ಮೇಲೆ ಅದು ವ್ಯಾಲಿಡೇಷನ್ ತೆಗೆದುಕೊಳ್ತಾರೆ. ವ್ಯಾಲಿಡೇಷನ್ ತೆಗೆದುಕೊಂಡ ನಂತರ ಆಗಸ್ಟ್ 5ರ ನಂತರ ನಿಮಗೆ ನೋಟಿಸ್ ಬಂದಾಗ ಈ ಫಾರಂ ಅಲ್ಲಿ ಹಿಂದೆ ಏನು 12 ದಾಖಲಾತಿಗಳಿದೆ, ಈ 12 ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅವ್ರಿಗೆ ಸಬ್ಮಿಟ್ ಮಾಡಿದಾಗ ನೆಕ್ಸ್ಟ್ ನಿಮ್ಮನ್ನು ಕರೆದು ನಿಮ್ಮ ವ್ಯಾಲಿಡೇಷನ್ ಅನ್ನ, ಅಂದ್ರೆ ನೀವು ಏನು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಪಾಸ್ಪೋರ್ಟ್ ಇರ್ಬೋದು, ವಾಸಸ್ಥಳ ಪ್ರಮಾಣ ಪತ್ರ ಇರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇರ್ಬೋದು, ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಂತ ಒಂದು ಲೆಟರ್ ಇರ್ಬೋದು, ಆ ರೀತಿ 12 ಇದಾವೆ. ಈ 12ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕೊಟ್ಟಾಗ ಅವರು ಅದನ್ನು ವ್ಯಾಲಿಡೇಷನ್ ಆಗಿ ತೆಗೆದುಕೊಂಡು ನಿಮ್ಮ ಮತವನ್ನ ಅವರು ಊರ್ಜಿತಗೊಳಿಸಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.